ಇಡೀ ಸಚಿವ ಸಂಪುಟ ಫೀಲ್ಡ್ ಅಲ್ಲಿ ಇದೆ, ಒಪ್ಕೊಳ್ಳೋಣ. ಮೋದಿ ಅವರು ಕೂಡ ಇವತ್ತು ಪುದುಚೇರಿಯಲ್ಲಿ ರೋಡ್ ಶೋ ಮಾಡ್ತಿದ್ದಾರಂತೆ ಸರ್. ವಾರ್ ಅನ್ನೋದು ಕೇವಲ ರಾಜ್ಯದ ಜನರಿಗೆ ಸಮಸ್ಯೆ ಆಗಿಲ್ಲ, ಇಡೀ ದೇಶಕ್ಕೆ ಸಮಸ್ಯೆ. ಇಡೀ ದೇಶದ ಜನರು ಅದನ್ನ ಅನುಭವಿಸ್ತಾ ಇದ್ದಾರೆ. ಮೋದಿ ಅವರ ಕರ್ತವ್ಯ ಅದನ್ನ ಮ್ಯಾನೇಜ್ ಮಾಡೋದು ಆಗಿತ್ತಲ್ವಾ ಅಂತ ಹೇಳಿ. ನೋಡಿ, ತಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂತು, ಇರಾನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ, ಅಮೆರಿಕ ಮತ್ತು ಇರಾನ್ ಮಧ್ಯದಲ್ಲಿ ಅಲ್ಲೇನ್ ಕ್ರಿಕೆಟ್ ನಡೀತಾ ಇಲ್ಲ, ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚಕ್ಕೆ ತೊಂದರೆ ಆಗಿದೆ. ಪೆಟ್ರೋಲು, ಡೀಸೆಲ್ಲು, LPG, ವಿಶೇಷವಾಗಿ LPG. ಆದ್ರೆ ನಮ್ ದೇಶದಲ್ಲಿ 140 ಕೋಟಿ ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ದೇಶದಲ್ಲಿ ಓಕೆ, ನನ್ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಕ್ಯೂ ಇಲ್ಲ ಆಟೋಗಳು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಕೂಡ ನೋಡಿ ನಮ್ ದೇಶವನ್ನು ಕೂಡ ನೋಡೋಣ. ಇವತ್ತಂತೂ ಅಂಗೈಯಲ್ಲಿನೇ ಪ್ರಪಂಚ ಇದೆ. ಮೊಬೈಲ್ ನಲ್ಲಿ ಗೂಗಲ್ ಹೋಗ್ಬಿಟ್ಟು ಎಲ್ಲವನ್ನೂ ನೋಡ್ಬೋದು, ಟಿವಿನಲ್ಲಿ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ನಮ್ ದೇಶದ ಪರಿಸ್ಥಿತಿ ಏನು, ಇವತ್ತಿನ ಪೆಟ್ರೋಲ್, ಡೀಸೆಲ್, LPG ಸಮಸ್ಯೆಯನ್ನ ನಿಭಾಯಿಸೋದ್ರಲ್ಲಿ ನಮ್ ಕೇಂದ್ರ ಸರ್ಕಾರ ಹೆಂಗ್ ಕಾರ್ಯನಿರ್ವಹಿಸ್ತಾ ಇದೆ, ಪ್ರಪಂಚದ ಬೇರೆ ಬೇರೆ ದೇಶಗಳು ಕೂಡ ಹೇಗ್ ನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ದು ಇಡೀ ಜಗತ್ತೇ ನೋಡ್ತಾ ಇದೆ, ಭಾರತ ದೇಶದ ನೋಡ್ತಾ ಇದೆ. ಸರ್ವಪಕ್ಷಗಳ ಸಭೆಯನ್ನ ಕರೆದಿತ್ತು, ಬಹಳ ಬ್ಯುಸಿ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿರ್ಲಿಲ್ಲ. ಈಗ ಒಂದು ಪಕ್ಷ, ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಈ ತರ ದೊಡ್ಡ ಸಮಸ್ಯೆ ಎದುರು ನಿಂತಾಗ ಸರ್ವಪಕ್ಷಗಳ ಸಭೆಯನ್ನ ಕರೆದು ಅವರ ಅಭಿಪ್ರಾಯವನ್ನ ಪಡಿಬೇಕಾಗತ್ತೆ. ಕರೆದ್ರೆ ಜವಾಬ್ದಾರಿಯುತವಾಗಿ ಹೋಗ್ಬೇಕಾ ಹೋಗ್ಬಾರ್ದಾ? ಒಂದು ರಾಷ್ಟ್ರೀಯ ಪಕ್ಷ ಆಗಿ ಕಾಂಗ್ರೆಸ್ ನಡ್ಕೊಂಡಿದ್ ರೀತಿ ಸರಿನಾ? ಒಂದೇ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು. ಒಟ್ಟು ಸಮಸ್ಯೆ ಯಾವುದೇ ಕಾರಣಕ್ಕೂ ಸಿಕ್ಕಾಕಿಸ್ಬೇಕು ಒಂದೇ ಒಂದು ಅಜೆಂಡಾ ಅವ್ರದ್ದು. ಅದು ಪಾರ್ಲಿಮೆಂಟ್ ನಡೆಯುವಾಗಿರ್ಬೋದು, ಯುದ್ಧ ನಡೆಯುವಾಗಿರ್ಬೋದು, ಮಳೆ ಬಂದಾಗ. ನಾನು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದ್ರೆ ರೆಸ್ಪಾನ್ಸಿಬಿಲಿಟಿ, ಜನರ ಸಮಸ್ಯೆಯನ್ನ ಮ್ಯಾನೇಜ್ ಮಾಡೋ ಅನಿವಾರ್ಯತೆ ಇರೋ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ರಾಜ್ಯದ ಸಚಿವ ಸಂಪುಟದ ಬಹುತೇಕ ಸಚಿವರು ಅಂತ ಹೇಳುವಾಗ ಪ್ರೈಮ್ ಮಿನಿಸ್ಟರ್ ಕೂಡ ಅದೇ ಮಾಡ್ತಿದ್ದಾರಲ್ವಾ? ಪ್ರೈಮ್ ಮಿನಿಸ್ಟರ್ ಚುನಾವಣಾ ಪ್ರಚಾರ ಮಾಡಬಹುದು ಅಂದ್ರೆ ಚೀಫ್ ಮಿನಿಸ್ಟರ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ ಬೇರೆ ದೇಶಗಳ ಪ್ರೈಮ್ ಮಿನಿಸ್ಟರ್ ತರ, ಈ ಹಿಂದಿನ ಪ್ರೈಮ್ ಮಿನಿಸ್ಟರ್ಗಳ ತರ ಆ ತರದ ಪ್ರೈಮ್ ಮಿನಿಸ್ಟರ್ ಅಲ್ಲ. 24 ಗಂಟೆನಲ್ಲಿ ಒಂದ್ 7-8 ಗಂಟೆ ಬಿಟ್ರೆ, ಒಂದ್ 20 ಗಂಟೆ, 24 ಗಂಟೆನಲ್ಲಿ ಒಂದು 17-18 ಗಂಟೆ ದೇಶದ ಕೆಲಸ ಮಾಡ್ತಾರ ಅವರು. ನಾನೇ ಹೇಳ್ತಾ ಇರೋದಲ್ಲ, ದೇಶದ ಜನ ಹೇಳ್ತಾರೆ, ಮೀಡಿಯಾ ಹೇಳ್ತಾ ಇದೆ. ಎಲ್ಲ ತರದ ಪ್ರಧಾನ ಮಂತ್ರಿ ಅಲ್ಲ, ಎಲ್ಲಾ ಸಮಸ್ಯೆಗಳ ಗಮನ ಕೊಡ್ತಾರೆ. ಪೆಟ್ರೋಲ್, ಡೀಸೆಲ್, LPG ಸಮಸ್ಯೆಯನ್ನು ನಿರ್ವಹಣೆ ಮಾಡೋದಕ್ಕೆ, ವಿದೇಶಾಂಗ ನೀತಿಯನ್ನು ನಿರ್ವಹಣೆ ಮಾಡೋದಕ್ಕೆ ಟೀಮ್ ಆಫ್ ಮಿನಿಸ್ಟರ್ಸ್ ಕೊಟ್ಟಿದ್ದಾರೆ. ಸರ್ವಪಕ್ಷಗಳ ಕ್ಯಾಬಿನೆಟ್, ವಿಶೇಷ ಕ್ಯಾಬಿನೆಟ್ ಇದಕ್ಕೋಸ್ಕರ ಕರೆದ್ರು. ಸರಿ, ಹಾಗಾಗಿ ಹಣಗಳಲ್ಲಿ ಹೋಗ್ತಾ ಇಲ್ಲ, ನಮ್ಮ ದೇಶಕ್ಕೆ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ 2 ಬೈ ಎಲೆಕ್ಷನ್ ಬಗ್ಗೆನೇ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಇವಾಗ ನೀವೇ ಹೇಳ್ದಾಗೆ ಕೇಂದ್ರೀಯ ಮಟ್ಟದಲ್ಲಿ ಅಧಿಕಾರವನ್ನ, ಜವಾಬ್ದಾರಿಯನ್ನ ಬೇರೆ ಬೇರೆ ಮಿನಿಸ್ಟರ್ಗಳಿಗೆ, ಅಧಿಕಾರಿಗಳಿಗೆ ಹಂಚಿ ತಾವು ಮಾಡೋ ಕರ್ತವ್ಯವನ್ನ ನಿರ್ವಹಿಸಿ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರು ಬ್ಯುಸಿ ಇದ್ದಾರೆ. ಸರಿಯೇ, ಇವಾಗ ರಾಜ್ಯದಲ್ಲೂ ಕೂಡ ಹಾಗೆ ಆಗ್ತಿಲ್ಲ ಅಂತ ಹೇಳಿ ಯಾಕೆ ಅನ್ಕೊಳ್ಳೋದು? ಮುನಿಯಪ್ಪನವರು ಕೂಡ ಮೀಟಿಂಗ್ ನಡೆಸಿದ್ರು, ಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ಅಡ್ರೆಸ್ ಮಾಡಿದ್ರು, DCM ಕೂಡ ಅಡ್ರೆಸ್ ಮಾಡಿದ್ರು. ಅದಾದ್ಮೇಲೆ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಇದ್ದಾರೆ, ತಪ್ಪೇನು? ಯಾವ ಜನ ಹೋರಾಟ ಮಾಡೋದ್ ಕೈ ಬಿಟ್ಟಿದ್ದಾರೆ ಹೇಳ್ಬಿಡಿ. ಪೊಲೀಸ್ ಇಲಾಖೆಗೆ ಸ್ಯಾಲ್ರಿ ಆಗಿಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಯಾಲ್ರಿ ಆಗಿಲ್ಲ, ಹಾಲು ಉತ್ಪಾದಕರಿಗೆ ಬಾಕಿ ಹಣ ಕೊಟ್ಟಿಲ್ಲ, SC/ST ಗಳ ಹಣವನ್ನ 53,000 ಕೋಟಿ ಹಣವನ್ನ ತೆಗ್ದಿದ್ದಾರೆ, OBC ಗಳಿಗೆ ಹಣ ಕೊಟ್ಟಿಲ್ಲ, ಅಭಿವೃದ್ಧಿ ಸ್ಥಗಿತಗೊಂಡಿದೆ, ಅಭಿವೃದ್ಧಿ ಶೂನ್ಯವಿದೆ, ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಏನ್ ಸಮಸ್ಯೆಗಳ ಸಾಲು ಸಾಲು ಸಮಸ್ಯೆ. ಈ ಸರ್ಕಾರ ಹೋದ್ರು ಸಾಕಪ್ಪ ಅಂತ ಜನ ಶಾಪ ಹಾಕ್ತಾ ಇದ್ದಾರೆ. ಸರಿ, ಎಲ್ಲಿ CM ಕೂಡ ಚುನಾವಣೆಗೆ ಹೋಗೋದು, DCM ಕೂಡ ಚುನಾವಣೆಗೆ ಹೋಗೋದು, ಪ್ರತಿನಿತ್ಯ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಚರ್ಚೆ. ಚುನಾವಣೆ ಅನ್ನೋ ಕಾರಣಕ್ಕೋಸ್ಕರ ನಿಂತಿದೆ.
ಎಲೆಕ್ಷನ್ ನಡೆದು 6 ಗಂಟೆ ಮುಗಿಲಿ, 9ನೇ ತಾರೀಕು ಸಾಯಂಕಾಲ 6 ಗಂಟೆ ಮುಗಿಲಿ, 7ನೇ ಗಂಟೆಯಿಂದ 7 ಗಂಟೆಯಿಂದ ಶುರು ಮುಖ್ಯಮಂತ್ರಿ ಬದಲಾವಣೆ. ರಾಜ್ಯದ ಸಮಸ್ಯೆಗಳೇ ಇಲ್ಲ ಇವರಿಗೆ. ನನ್ ಕಡೆ ಪ್ರಶ್ನೆ ಸರ್ ನಿಮ್ಗೆ, ಬೈ ಎಲೆಕ್ಷನ್ ನಲ್ಲಿ ಅದರಲ್ಲೂ ಕೂಡ ಆಡಳಿತಾರೂಢ ಪಕ್ಷಕ್ಕೆ ಅನುಕಂಪದ ಅಲೆಯೂ ಕೂಡ ಜೋಡಿಸ್ಕೊಂಡಾಗ ಒಂದು ಅಪ್ಪರ್ ಹ್ಯಾಂಡ್ ಇದ್ದೇ ಇರುತ್ತೆ. ಆದ್ರೂ ಕೂಡ ಇಷ್ಟು ಡೆಸ್ಪರೇಟ್ ಆಗಿ ಇಡೀ ಸಚಿವ ಸಂಪುಟ ಯಾಕೆ ಹೋಗ್ತಿರಬಹುದು ಚುನಾವಣಾ ಪ್ರಚಾರಕ್ಕೆ ಅಂತ ವಿರೋಧ ಪಕ್ಷವಾಗಿ ತಾವೇ ಗಮನಿಸ್ತೇನೆ. ನೋಡಿ, ಒಂದು ಗಮನಿಸಿ, ಜನ ಪೂರ್ತಿ ವಿರುದ್ಧ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದ್ ಜನ ಹಿಡಿದಿದ್ದಾರೆ, ಬೆವರಿಸ್ತಾ ಇದ್ದಾರೆ. ಇಷ್ಟೊಂದ್ ಜನ ಹೋಗುವಂತ, ಇಷ್ಟೊಂದ್ ಜನ ಮಿನಿಸ್ಟರ್ಸ್ ಗಮನ ಕೊಡುವಂತ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಹೋಗಿ 5 ದಿನ ಅಲ್ಲಿ ಕೂತ್ಕೊಳ್ಳೋ ಅಂತ, ಇಬ್ರು DCM CM ಈ ದಾವಣಗೆರೆ DCM ಹೋಗ್ಬಿಟ್ಟು 3 ದಿನ 4 ದಿನ 5 ದಿನ ಕೂತ್ಕೊಳ್ಳೋ ಅವಶ್ಯಕತೆ ಏನು? ಯಾಕೆ ಅಂತ ಹೇಳಿದ್ರೆ ಜನ ವಿರುದ್ಧ ಆಗಿದ್ದಾರೆ, ಭಯ ಕಾಡ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಹೋಗೋ ಅವಶ್ಯಕತೆ ಯಾಕೆ ಹೋಗ್ತೀರಾ? ನಿಮಗೆ ಬಹಳ ಭರವಸೆ ಇದ್ರೆ, ಬಹಳ ಕೆಲಸ ಮಾಡಿದ್ರೆ, ಗ್ಯಾರಂಟಿಗಳ ನಿಮ್ ಕೈ ಹಿಡಿತವೆ ಅಂತ ಹೇಳಿದ್ರೆ ಯಾಕೆ ಹೋಗ್ತೀರಾ? ಆರಾಮಾಗಿರಿ, ಕೆಲಸ ಮಾಡಿ. ಯಾಕೆ ಅಂತ ಹೇಳಿದ್ರೆ ಜನ ಊರಿಗೆ ಉತ್ತರ ಕೊಡಕ್ ಸಿದ್ಧರಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಭಯ ಕಾಡ್ತಾ ಇದೆ. ಇವ್ರ ಮುಂದೆ ಸವಾಲು, ನೀವು 6ನೇ ತಾರೀಕಿಂದ ನಾವು ಪ್ರಚಾರ ಮಾಡಲ್ಲ, ನೀವು ಪ್ರಚಾರ ಮಾಡಲ್ಲ, ಬನ್ನಿ ನಿಮ್ಮ ಮನೆಗಳಲ್ಲಿ ಇರಿ, ಹೆಂಗ್ ಬರುತ್ತೆ ನೋಡಿ, ಏನು ಹಂಚೋದನ್ನ ಕೈ ಬಿಡಿ. ನನ್ ಸವಾಲು ಇದು, ನೇರ ಸವಾಲು ಕಾಂಗ್ರೆಸ್ ಪಾರ್ಟಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಈವನ್ ಯಾರು ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಎರಡು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏನು ಹಂಚಬಾರದು. ಪಕ್ಕಾ ಎಲೆಕ್ಷನ್ ನಡೀಬೇಕು, ಟ್ರಾನ್ಸ್ಪರೆಂಟ್ ಆಗಿ. ರೈಟ್. ಥ್ಯಾಂಕ್ ಯು ರವಿಕುಮಾರ್ ಸರ್, ನಮ್ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ. ನಟರಾಜ್ ಗೌಡ್ರೆ ಬರ್ತೀನಿ, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆಲ್ಲ. ಆದ್ರೆ ನಾನು ಸಂಯುಲ ಸರ್, ಇವಾಗ ರವಿಕುಮಾರ್ ಸರ್ ಕೂಡ ಹೇಳ್ದಾಗೆ ಸುಭದ್ರ ಸರ್ಕಾರಕ್ಕೆ 2 ಕ್ಷೇತ್ರದ ಬಗ್ಗೆ ಅಭದ್ರತೆ ಕಾಡ್ತಾ ಇದೆಯಾ? ಹಂಗ್ ಕಾಣಿಸ್ತಾ ಇದೆಯಾ? ಒಂದು ಅಭದ್ರತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವೆರಡೂ ಕ್ಷೇತ್ರಗಳು ಈ ಸರ್ಕಾರದ ಭವಿಷ್ಯದ ರಾಜಕೀಯಕ್ಕೆ ಮಾನದಂಡ ಆಗುತ್ತೆ ಅನ್ನೋ ವಿಶ್ಲೇಷಣೆ ನಮಗೆ ಕೇಳ್ಬರ್ತಿದೆ. ನಾನು ಆವಾಗ್ಲಿಂದ ರವಿಕುಮಾರ್ ಅವರ ಪ್ರತಿಕ್ರಿಯೆ ನೀವು ಕೇಳ್ತಾ ಇದ್ದಿದ್ದು ಎರಡನ್ನೂ ಕೂಡ ನೋಡ್ತಾ ಇದ್ದೆ. ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಇಬ್ಬರಿಗೂ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಇಷ್ಟು ರಾಜಕೀಯವಾಗಿ, ನೈತಿಕವಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ದಿವಾಳಿ ಆದರೆ ಮತ್ತು ಜನರ ಕಷ್ಟ ಸುಖವನ್ನ ಇಷ್ಟು ನಿರ್ಲಕ್ಷ್ಯದಿಂದ, ಇಷ್ಟು ತಿರಸ್ಕಾರದಿಂದ ನೋಡಿದ್ರೆ ನಮ್ದೇನ್ ಪೊಲಿಟಿಕಲ್ ಸಿಸ್ಟಮ್ ಇದು ಇದು ಇದೆಂತಹ ನಾಚಿಕೆಗೇಡಿನ ರಾಜಕೀಯ ವ್ಯವಸ್ಥೆ ಅಂತ ಕೇಳ್ಬೇಕಾಗುತ್ತೆ. ನೀವು ಗ್ಯಾಸ್ ನ ವಿಚಾರ ಪ್ರಸ್ತಾಪ ಮಾಡಿದ್ರಿ, ಬರ್ನಿಂಗ್ ಇಶ್ಯೂ ಅದು. ಈಗ 18 ಜನ 20 ಜನ ಡೆಪ್ಯೂಟ್ ಮಾಡಿದ್ದಾರೆ, ಸರಿ, ಇನ್ನೂ ಬಾಕಿ ಇದಾರಲ್ಲ 20 ಜನ, ಎಲ್ಲೋದ್ರು? ಎಕ್ಸಾಕ್ಟ್ಲಿ, ಎಲ್ಲೋದ್ರು ಅವರು? ವಿಧಾನಸೌಧಕ್ಕೆ ಯಾಕೆ ಬರ್ತಿಲ್ಲ? ಮತ್ತೆ 20 ಜನರಲ್ಲಿ ಇನ್ನೂ 8 ಜನ ಮಿಸ್ಸಿಂಗ್. ಕ್ಷೇತ್ರದಲ್ಲೂ ಇಲ್ಲ ಅವರು, ಉಪಚುನಾವಣೆ ಕಣದಲ್ಲೂ ಇಲ್ಲ ಅವರು.